ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಟು ಮೈ ಮಿನಿ ವ್ಲಾಗ್. ಇದು ಬುಧವಾರದ ಮಿನಿ ವ್ಲಾಗು. ಪಾಪುನ ಸ್ಕೂಲಿಗೆ ಬಿಟ್ಟು ಬಂದ ಮೇಲೆ ನನ್ನ ರುಟೀನ್ ಏನಿರುತ್ತೆ ಅನ್ನೋದನ್ನ ಶೇರ್ ಮಾಡ್ತಿದ್ದೀನಿ. ಇವತ್ತು ತಲೆ ಸ್ನಾನ ಮಾಡೋಣ ಅಂತ ಹೇಳಿ ಅವತ್ತು ಸ್ಪ್ರೇ ಮಾಡ್ಕೊಂಡಿದ್ದೆ ಅಲ್ವಾ ಬ್ರಿಂಗ್ರಾಜ್ದು. ಸೊ ಅದನ್ನು ಯೂಸ್ ಮಾಡಿಕೊಂಡು ತಲೆ ಸ್ನಾನ ಮಾಡೋಣ ಅಂತ ಹೇಳಿ ಇಲ್ಲಿ ಸಿಕ್ಕೆಲ್ಲ ಬಿಡಿಸ್ಕೊಂಡು ಸ್ಪ್ರೇ ಮಾಡ್ಕೊತಿದ್ದೀನಿ. ಇದು ಸ್ಪ್ರೇ ಮಾಡಿ ಸ್ವಲ್ಪ ಲೈಟಾಗಿ ಮಸಾಜ್ ಮಾಡಿ 1 ಅವರ್ ಬಿಟ್ಟು ತಲೆ ಸ್ನಾನ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ ಯಾವ ಥರ ಅನಿಸುತ್ತೆ ರಿಸಲ್ಟು, ನಿಮ್ಮ ಜೊತೆ ಕೂಡ ಶೇರ್ ಮಾಡ್ತೀನಿ. ಇನ್ನೂ ಕೆಲಸಗಳಿತ್ತು, ಪಾತ್ರೆ ತೊಳೆದು ಕಸ ಗುಡಿಸಿ ಮನೆ ಒರೆಸ್ಬೇಕಿತ್ತು. ಸೊ ಅಷ್ಟರಲ್ಲಿ 1 ಅವರ್ ಆಗುತ್ತೆ ಅಂತ ಹೇಳಿ ನೀಟಾಗಿ ಹಚ್ಕೊಂಡು ಮಸಾಜ್ ಮಾಡಿ ಕೂದಲು ಕಟ್ಕೊತಾ ಇದ್ದೀನಿ. ಆಮೇಲೆ ಸ್ವಲ್ಪ ಪಾತ್ರೆ ಎಲ್ಲ ತೊಳ್ಕೊಂಡು ಕಸ ಗುಡಿಸೋದಿತ್ತು. ಕಸ ಅಂತೂ ಇವಾಗಂತೂ ಆಚೆ ಫುಲ್ ನಾವೇ ಗುಡಿಸ್ಬೇಕು. ಪಕ್ಕದ ಮನೆ ಆಂಟಿ ಇದ್ದರು, ಅವ್ರ ಮನೆ ಖಾಲಿ ಮಾಡಿಬಿಟ್ರು. ಸೊ ಹಾಗಾಗಿ ಫುಲ್ ಆಚೆ ಅಂತೂ ಜಾಸ್ತಿ ಕಸ ಗುಡಿಸೋದಿರುತ್ತೆ. ಸೊ ಆಚೆ ಎಲ್ಲ ಕಸ ಗುಡಿಸಿ ಮನೆಯೆಲ್ಲ ಒರೆಸ್ಕೊಂಡು ಆಚೆ ಕೂಡ ಒರೆಸ್ಕೊಂಡು ಆಮೇಲೆ ಕಿಚನ್ನು ಎಲ್ಲ ಕ್ಲೀನ್ ಮಾಡಿಕೊಂಡೆ. ಆಮೇಲೆ ನಾನು ಕೂಡ ಎಲ್ಲ ಸ್ನಾನ ಮುಗಿಸ್ಕೊಂಡು ಬಂದೆ. ಸ್ವಲ್ಪ ಯಾಕೋ ಫೇಸ್ ಎಲ್ಲ ಡ್ರೈ ಥರ ಫೀಲ್ ಆಗ್ತಿತ್ತು. ಸೊ ಸ್ವಲ್ಪ ಆಯಿಲ್ ಮಸಾಜ್ ಮಾಡ್ಕೊಳ್ಳೋಣ ಅಂತ ಹೇಳಿ ಐಸ್ ಕ್ಯೂಬ್ ಮಸಾಜ್ ಮಾಡ್ಕೊಳ್ಳೋಣ ಅಂತ ಹೇಳಿ ಐಸ್ ಕ್ಯೂಬಲ್ಲಿ ಮಸಾಜ್ ಮಾಡ್ಕೊತಾ ಇದ್ದೀನಿ. ನಾನು ಇದೊಂದು ವೀಕ್ಲಿ 3 ಟೈಮ್ಸ್ ಮಾಡ್ತೀನಿ. ಒಂಥರ ಚೆನ್ನಾಗಿ ಸ್ಕಿನ್ ಒಂಥರ ಸ್ಮೂತ್ ಫ್ರೆಶ್ ಅನ್ನೋ ಫೀಲ್ ಕೊಡುತ್ತೆ ನನಗೆ. ಸೊ ಆಮೇಲೆ ನಾನು ಕೂಡ ರೆಡಿ ಆದೆ. ಇವತ್ತು ಬುಧವಾರ ಪೌರ್ಣಮಿ ಕೂಡ ಇತ್ತಲ್ವ. ಸೊ ಪೂಜೆ ಮಾಡೋಣ ಎಲ್ಲ ರೆಡಿ ಮಾಡಿಕೊಂಡು ಅಂತ ಹೇಳಿ ನಾನು ಕೂಡ ರೆಡಿಯಾಗಿ ಹೊರಟೆ. ಈ ಮನೇಲಿ ದೇವ್ರ ಮನೆ ಏನು ಸಪ್ರೇಟ್ ಇಲ್ಲ, ಮತ್ತು ಒಂದೇ ದೇವ್ರ ಫೋಟೋ ಇರೋದ್ರಿಂದ ನನಗೇನು ಅಷ್ಟು ರಿಸ್ಕ್ ಆಗಲ್ಲ. ಬೇಗ ಕ್ವಿಕ್ಕಾಗಿ ದೇವ್ರ ಪೂಜೆ ಕೆಲಸ ಎಲ್ಲ ಮುಗ್ದೋಗುತ್ತೆ. ಸೊ ದೇವ್ರ ಮುಡ್ಸಿದ ಎಲ್ಲ ತೆಗೆದು ಅದನ್ನೆಲ್ಲ ನೀಟಾಗಿ ಒರೆಸ್ಕೊಂಡು ಇಲ್ಲಿ ಹೊಸ್ಲೆಲ್ಲ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಹೊಸ್ಲು ನಾವೇನೇ ದೇವ್ರ ಮನೆ ಎಷ್ಟೇ ರೆಡಿ ಮಾಡಿದ್ರೂ ಹೊಸ್ಲಿಗೆ ಈ ಥರ ಅರಿಶಿನ ಕುಂಕುಮ ಎಲ್ಲ ಇಟ್ಟು ರಂಗೋಲಿ ಇಟ್ಟು ಹೂ ಇಟ್ಟರೆ ಒಂಥರ ಪೂಜೆ ಮಾಡಿರೋ ಕಲೆ ಅಂತ ಹೇಳ್ಬೋದು. ಸೊ ಹಂಗಾಗಿ ನಾನು ಕೂಡ ಯಾವಾಗೇ ಪೂಜೆ ಮಾಡಿದ್ರೂ ಹೊಸ್ಲಿಗೆ ಫ್ರೆಶ್ ಆಗಿ ಹೊಸ್ಲೆಲ್ಲ ಕ್ಲೀನ್ ಮಾಡಿಕೊಂಡು ಅರಿಶಿನ ಕುಂಕುಮ ರಂಗೋಲಿ ಎಲ್ಲ ಇಟ್ಕೊತೀನಿ. ಒಂಥರ ಡಿವೈನ್ ಫೀಲ್ ಕೊಡುತ್ತೆ ನನಗಂತೂ. ಆಮೇಲೆ ಮನೇಲಿ ರಂಗೋಲಿ ಪುಡಿ ಖಾಲಿ ಆಗಿಬಿಟ್ಟಿತ್ತು. ಸೊ ಹಾಗಾಗಿ ಚಾಕ್ಪೀಸಲ್ಲೇ ರಂಗೋಲಿ ಇಟ್ಬಿಡೋಣ ಹೊಸ್ಲಿಗೆ ಖಾಲಿ ಬಿಡೋ ಬದಲು ಅಂತ ಹೇಳಿ ಅದರಲ್ಲೇ ಇಟ್ಕೊತಾ ಇದ್ದೀನಿ. ಸಿಂಪಲ್ಲಾಗಿ ಹಾಕ್ಕೊತೀನಿ. ಆಮೇಲೆ ಪೂಜೆ ಎಲ್ಲ ಮುಗಿಸ್ಕೊಂಡೆ. ಈ ಥರ ಪೂಜೆ ಮಾಡಿದಾಗ ನಾನು ಎಷ್ಟೊಂದು ಮಿನಿ ವ್ಲಾಗಲ್ಲಿ ಹೇಳಿದ್ದೀನಿ, ನನಗಂತೂ ಏನೋ ಒಂಥರ ನೆಮ್ಮದಿ ಅನ್ನೋ ಥರ ಫೀಲ್ ಆಗುತ್ತೆ. ಏನೋ ಪಾಸಿಟಿವ್ ವೈಬ್ಸು ಮನೇಲೆಲ್ಲ. ನನಗಂತೂ ತುಂಬಾ ಖುಷಿಯಾಗುತ್ತೆ ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡಿ ರೆಡಿ ಮಾಡಿ ಪೂಜೆ ಮಾಡೋದು ಅಂದರೆ. ನಾನು ಕೂಡ ಎಲ್ಲ ರೆಡಿ ಮಾಡಿಕೊಂಡು ಪೂಜೆನೂ ಕೂಡ ನೀಟಾಗಿ ಮುಗಿಸ್ಕೊಂಡೆ. ಒಂಥರ ಖುಷಿ ಆಯಿತು. ಆಮೇಲೆ ಯಾವಾಗೇ ಪೂಜೆ ಮಾಡಿದ್ರೂ ತಾಳಿಗೂ ಕೂಡ ಅರಿಶಿನ ಕುಂಕುಮ ಎಲ್ಲ ಇಟ್ಕೊತೀನಿ. ಇವತ್ತಿನ ಮಿನಿ ಬ್ಲಾಗ್ ಇಷ್ಟೇ. ಥ್ಯಾಂಕ್ ಯು ಫಾರ್ ವಾಚಿಂಗ್.